250 ml ಗೆ 900 rupees ಪ್ರೈಸ್ ಹಾಕಿದ್ದಾರೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಇದು ನನ್ನ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಮ್ಮನೆಯವರು ನಾನು ಆಫೀಸಿಂದ ಬರೋಕ್ಕಿಂತ ಮುಂಚೆನೇ ಸೊ ನೋಡಿ ಇಲ್ಲಿ ಸಲಾಡ್ ಮಾಡಿದ್ದಾರೆ, ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಮಕ್ಳುಗಳು ನಾನು ಬರೋ ಅಷ್ಟರಲ್ಲಿ ಸ್ವಲ್ಪ ಒನ್ ಟೈಮ್ ಆಲ್ರೆಡಿ ತಿಂದಾಕಿದ್ರು. ನನಗೆ ಹೋದಾಗ ಸೊ ನನಗೊಂದು ಬೌಲಲ್ಲಿ ತಂದುಬಿಟ್ಟು ಕೊಟ್ಟಳು ನನ್ನ ಮಗಳು. ತುಂಬಾ ಖುಷಿಯಾಯಿತು. ನಾನು ಆಫೀಸಿಂದ ಮನೆಗೆ ಹೋದಾಗ ಏನೋ ಒಂಥರ ಹೊಟ್ಟೆ ಹಸಿತಾ ಇರುತ್ತೆ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸೊ ಆವಾಗ ಸೊ ಇವತ್ತೇ ಫಸ್ಟ್ ಟೈಮು ನಾನು ಬರೋಕ್ಕಿಂತ ಮುಂಚೆ ಏನಾದರೂ ಒಂದು ರೆಡಿ ಮಾಡಿ ಇಟ್ಟಿದ್ರು. ಎಲ್ಲನೂ ತಿಂದ್ಬಿಟ್ಟು ಇವಾಗ ಮಗಳಿಗೆ ಏರ್ಗೆ ತುಂಬ ಅಂದರೆ ಒಂದು 3 days ಆಗಿತ್ತು ಏರ್ ವಾಶ್ ಮಾಡಿ. ಆವಾಗಿಂದ ಯಾವುದೇ ಎಣ್ಣೆ ಹಚ್ಚಿರಲಿಲ್ಲ. ಹಾಗಾಗಿ ಇವಾಗ ನಾನು ಅವಳ ಕೂದಲಿಗೆ ಎಣ್ಣೆ ಹಾಕೋಣ ಅಂತ ಹೋದೆ. ಸೊ ನಾನು ಫಸ್ಟು ಬೇರೆ ಒಂದು ಎಣ್ಣೆನ ಯೂಸ್ ಮಾಡ್ತಿದ್ದೆ, ಹೇರ್ ಆಯಿಲು. ಇವಾಗ ಹೊಸದಾಗಿ ಒಂದು ಏರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಯಾವುದು ಅಂತ ನೋಡ್ಕೊ ಬನ್ನಿ. ಆದಿವಾಸಿ ಏರ್ ಆಯಿಲ್ ಅಂತ ಈ ಆಯಿಲ್ನ ನಾನು ತರಿಸ್ಕೊಂಡಿದ್ದೀನಿ. ಇವಾಗೆಲ್ಲ ತುಂಬಾ ವೈರಲ್ ಆಗಿದೆ ಮತ್ತು ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ನೋಡೋಣ ನಮಗೂ ಯಾವ ರೀತಿ ಏನಾದರೂ ವರ್ಕ್ ಆಗುತ್ತಾ, ಏರ್ ಗ್ರೋತ್ ಆಗುತ್ತಾ ಅಂತ. ವೀಕ್ಲಿ 2 times ಅಪ್ಲೈ ಮಾಡಬೇಕಂತೆ ಏರ್ಗೆ. ಸೊ ಹಾಫ್ ಆನ್ ಅವರ್ ಮುಂಚೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡೋದು. ಇದಕ್ಕೆ 5 types ಆಫ್ ಇಂಗ್ರೀಡಿಯೆಂಟ್ಸ್ ಅಂದರೆ ಏನೇನು ಹಾಕಿದ್ದಾರೆ ಅಂತ ಅಂದರೆ ದಾಸವಾಳ, ಆಲೋವೆರಾ, ಹರ್ಬಲ್, ಸೋಪ್ ನಟ್, ಕಸ್ತೂರಿ ಪ್ಲ್ಯಾಂಟ್, ರೌಟ್, ಆಮ್ಲ ರೂಟ್ಸ್, ಕಡುಪಾತಿ ಆ್ಯಂಡ್ ಮೆಂತಲ್. ಇಷ್ಟು ಇದನ್ನು ಹಾಕಿಬಿಟ್ಟು ಈ ಒಂದು ಎಣ್ಣೆನ ಪ್ರಿಪೇರ್ ಮಾಡಿದ್ದಾರೆ. ಸೊ ಹೇಗೆ ಬರುತ್ತೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ತೊಗೊಂಡು ಯೂಸ್ ಮಾಡ್ತಿದ್ದೀವಿ. ನೋಡೋಣ ಯಾವ ರೀತಿ ಏರ್ ಗ್ರೋತ್ ಆಗುತ್ತೆ ಅಂತ. ಇದನ್ನು ಹಾಕೋಕ್ಕಿಂತ ಮುಂಚೆ ಫಸ್ಟು ನಾನು ಯಾವ ಒಂದು ಏರ್ ಆಯಿಲ್ನ ಯೂಸ್ ಮಾಡ್ತಿದ್ದೆ ಅಂತ ನಿಮ್ಮ ಹತ್ರ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಂತೆ. ಹೇಗೆ ಯೂಸ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಸೊ ಆದಿವಾಸಿ ಏರ್ ಆಯಿಲ್ ಅಂತ ಇದು 900 rupees ಫಾರ್ 250 ml ಆಗುತ್ತೆ. ನೆಕ್ಸ್ಟು 500 rupees 1500 rupees 500 ml. ಸೊ ಏನೇನು ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ಪಿಕ್ಚರ್ ಸಹ ಹಾಕಿದ್ದಾರೆ. ಸೊ ನೋಡ್ತಾ ಇರ್ಬೋದು. ವೀಕ್ಲಿ 2 times ಅಪ್ಲೈ ಮಾಡಬೇಕಂತೆ ಏರ್ಗೆ. ಸೊ ಹಾಫ್ ಆನ್ ಅವರ್ ಮುಂಚೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡೋದು. ಮಕ್ಕಳಿಗೂ ಸೊ ತಲೆ ಕೂದಲಿಗೆ ಎಣ್ಣೆ ಹಚ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೊತ್ತು ಬಿಟ್ಟೆ ಎಣ್ಣೆ ಸ್ವಲ್ಪ ಹೊತ್ತು ಅಂದರೆ ಹಾಫ್ ಆನ್ ಅವರ್ 1 hour ಎಣ್ಣೆ ಕೂದಲಲ್ಲಿ ಇರಲಿ ಅಂತ. ಆಮೇಲೆ ಮಗಳು ಅಮ್ಮ ಬಜ್ಜಿ ಬೇಕು ಅಂತೆಲ್ಲ ಕೇಳಿದ್ಲು. ಹಾಗಾಗಿ ಕ್ವಿಕ್ಕಾಗಿ ಬಜ್ಜಿ ಮಾಡೋಣ ಅಂತ ಹೋದೆ. ಏನದ್ರಲ್ಲಿ ಮಾಡೋದು ಬಜ್ಜಿನ ಕ್ವಿಕ್ಕಾಗಿ ಅಂತ ನೋಡೋಣ ಅಂತ ಹೋದರೆ ಕಿಚನ್ಗೆ ಅಲ್ಲಿ ಹೀರೆಕಾಯಿ ಇತ್ತು. ಪಟ ಅಂತ ಬಜ್ಜಿ ಹಿಟ್ಟೆಲ್ಲನೂ ಕಲಿಸ್ಕೊಬಿಟ್ಟು ಸೊ ಹೀರೆಕಾಯಿ ಬಜ್ಜಿ ಮಾಡಿದೆ. ತುಂಬ ಇಷ್ಟಪಟ್ಟು ಅದ್ರ ಜೊತೆ ಸಾಸ್ ಹಾಕಿಸ್ಕೊಂಡು ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳು. ಅದಾದಮೇಲೆ ಕೆಲಸ ಸ್ಟಾರ್ಟ್ ಆಯಿತು. ಮನೆಯಿಂದ ಜೋಳ ಕೊಟ್ಟಿದ್ರು. ಜೋಳದ ರೊಟ್ಟಿ ಮಾಡ್ಕೊ ಮಗಳೇ ಅಂತ ಅಂದ್ಬಿಟ್ಟು ಅಮ್ಮ ಈ ಸಲ ಮನೆಯಲ್ಲಿ ಜೋಳ ಹಾಕಿದ್ದು. ಪ್ರತಿ ವರ್ಷವೂ ಜೋಳ ಹಾಕ್ತಾ ಇರ್ತೀವಿ. ಅಮ್ಮ ಪ್ರತಿ ಸಲವೂ ನನಗೆ ಜೋಳ ಕೊಟ್ಟು ಕಳಿಸ್ತಾರೆ. ಇಲ್ಲಾಂದರೆ ಜೋಳದ್ದು ಮತ್ತು ಅದರ ಜೊತೆ ಜೋಳದ ಜೊತೆಗೆ ಅಕ್ಕಿನೂ ಸೇರಿಸಿ ಮಿಲ್ ಮಾಡಿಸಿ ನನಗೆ ಹಸಿಟ್ಟು ಕೊಟ್ಟು ಕಳಿಸ್ತಾರೆ. ಇವಾಗಲೂ ಕೊಟ್ಟು ಕಳಿಸಿದ್ರು. ಜೋಳ ಬಿಡಿಸಿ ಸ್ವಲ್ಪ ಜಾಸ್ತಿ ಜೋಳ ಮಿಕ್ಕಿತ್ತು ಅಂತ ಒಂದು ಕಂಟೈನರಿಗೆ ಎತ್ತಿಡೋಣ ಅಂತ ಇಡ್ತಾಯಿದ್ದೀನಿ. ಜೋಳ ಅಲ್ವಾ ಬೇಗ ಹುಳ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಅದಕ್ಕೆ ಹುಳ ಆಗಲ್ಲ ಜೋಳ ಈ ಥರ ಮಾಡೋ ಅಂತ ಹೇಳಿದರು ಅಮ್ಮ. ಒಂದು ಅಂದರೆ ಜಾಸ್ತಿ ಜೋಳ ಇತ್ತು, ಅದು ಫ್ರೀಝರಲ್ಲಿ ಇಡೋದಕ್ಕೂ ಜಾಸ್ತಿ ಆಗ್ತಿತ್ತು. ಹಂಗಾಗಿ ಒಂದು ಕಂಟೈನರ್ ತೊಗೊಂಡು ಅದಕ್ಕೆ ಜೋಳ ಇಷ್ಟಿತ್ತು ಅದನ್ನೆಲ್ಲ ಫಿಲ್ ಮಾಡಿ ಅದಕ್ಕೆ ಅಮ್ಮ ಹೇಳಿದರು 2 ಪಲಾವ್ ಎಲೆ, ಅದ್ರ ಜೊತೆ 1 piece ಆಗೋಷ್ಟು ಚಕ್ಕೆ ಮತ್ತು 2 ಲವಂಗ ಸೇರಿಸಿ ಇಡು, ಏನೂ ಆಗಲ್ಲ, ಆದಷ್ಟು ಕಡಿಮೆ ಆಗುತ್ತೆ, ಜೋಳ ಹುಳ ಆಗಲ್ಲ ಅಂತ ಹೇಳಿದರು. ನಾನು ಕೂಡ ಹಾಗೆ ಮಾಡಿದೆ. ಅದೇ ಥರ ಕಂಟೈನರ್ಗೆ ಹಾಕಿ ಕ್ಲೋಸ್ ಮಾಡಿದೆ. ನೆಕ್ಸ್ಟು ತುಂಬ ದಿನ ಆಗಿತ್ತು ಔಟ್ಸೈಡ್ ಹೋಗಿ, ಫ್ರೆಂಡ್ಸ್ ಎಲ್ಲ ಹೋಗಿ ತುಂಬಾ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಡಿಸೈಡ್ ಮಾಡಿದ್ವಿ ಇವತ್ತು ಔಟ್ಸೈಡು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಏನೋ ಮನೆಯಲ್ಲಿ ರೆಡಿ ಮಾಡಲಿಲ್ಲ, ಏನೂ ಅಡುಗೆ ಮಾಡಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅಂದರೆ ನಮ್ಮ 5 members ಅಂದರೆ 5 ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೊ ಔಟ್ಸೈಡು ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ತುಂಬಾ ಎಂಜಾಯ್ ಮಾಡಿಕೊಂಡು. ನಾವುಗಳು ಯಾವಾಗಲೂ ಹೋಗೋಕ್ಕಾಗಲ್ಲ, ಇಲ್ಲ ಮಕ್ಕಳಿಗೆ ಸ್ಕೂಲ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ, ಇಲ್ಲ ಏನಾದರೂ ಒಂದು ಕೆಲಸಗಳಿರುತ್ತವೆ. ಇನ್ನು ಗಂಡಸರುಗಳು ಅಂತ ಅಂದರೆ ಅವರು ಔಟ್ಸೈಡ್ ಜಾಸ್ತಿ ಹೋಗ್ತಾ ಇರ್ತಾರೆ. ಸೊ ಅವರಿಗೆ ರೂಢಿಯಾಗಿರುತ್ತೆ, ಎಲ್ಲೇ ಹೊರಗಡೆ ಎಲ್ಲ ತಿಂತಾ ಇರ್ತಾರೆ. ಬಟ್ ನಾವು ಹೆಣ್ಮಕ್ಳಿಗೆ ಯಾವಾಗ ಒಂದು ಸಲ ಕರೀತಾರೆ ಆವಾಗ ಸೊ ಹೋಗ್ತೀವಿ. ಹಾಗಾಗಿ ನಾವು ಹೋಗಿ ತುಂಬಾ ಒಂದು 6 months ಬ್ಯಾಕ್
ಈ ಥರ ಎಲ್ಲ ಔಟಿಂಗ್ ಎಲ್ಲ ಹೋಗಿ ಹೊರಗಡೆ ಎಲ್ಲ ನಾವು ಊಟ ಮಾಡಿ ಬಂದಿದ್ದು. ಇವಾಗ ಮತ್ತೆ ನಾವು ಮಕ್ಕಳೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು. ಮಕ್ಕಳುಗಳು ತುಂಬ ಎಂಜಾಯ್ ಮಾಡ್ತಾಯಿದ್ರು, ಕಾರ ಎಲ್ಲ ಕುಣಿತಾಯಿದ್ರು, ಡ್ಯಾನ್ಸು ಈ ಥರ ಎಲ್ಲ ಮಸ್ತಾಗಿತ್ತು. ನೆಕ್ಸ್ಟು ಹೋದ್ವಿ ನೋಡಿ. ಹೋಟೆಲ್ ನೇಮ್ ಬಂದುಬಿಟ್ಟು ಶರೀಫ್ ಬಾಯ್ ಅಂತ. ಈ ಒಂದು ಹೋಟೆಲ್ಗೆ ನಾವು ವಿಸಿಟ್ ಮಾಡಿದ್ವಿ. ಲಾಸ್ಟ್ ಟೈಮು ನಾವು ಹೋಗಿದ್ದು ಎಂಪೈರ್ ಅಂತ, ಅದು ಹಾಸನ ಅಂದರೆ ಶಾಂತಿಗ್ರಾಮ ಟೋಲ್ ಹತ್ರ ಆ ಒಂದು ಹೋಟೆಲ್ ಇತ್ತು. ಲಾಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ವಿ. ಈ ಟೈಮು ಇಲ್ಲಿ ಉದಯಪುರ ಹತ್ರ ಈ ಒಂದು ಹೋಟೆಲ್ ಇದೆ. ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಫುಲ್ಲು ಹೋಗಿ ಊಟ ಮಾಡಿಕೊಂಡು ಬರೋ ಥರ ಚೆನ್ನಾಗಿತ್ತು. ಒಳಗಡೆ ಫೆಸಿಲಿಟಿ ಹೋಟೆಲ್ ತುಂಬಾ ಚೆನ್ನಾಗಿತ್ತು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ನಾವು ಇದೇ ನೋಡಿ ನಮ್ಮ ಪ್ಲೇಸು. ಅಂದರೆ ಫುಲ್ಲು ನಾವು ಸಿಟ್ಟಿಂಗಲ್ಲಿ ಕುತ್ಕೊಂಡು, ಈ ಒಂದು ಹೋಟೆಲಲ್ಲಿ ಸಿಟ್ಟಿಂಗ್ ಪ್ಲೇಸ್ ಎಲ್ಲ ಇತ್ತು. ಅಂದರೆ ಕುತ್ಕೊಂಡು ಊಟ ಮಾಡೋ ಥರ. ಎಲ್ಲ ಹೋಟೆಲ್ಗಳಲ್ಲಿ ಸ್ಟ್ಯಾಂಡಿಂಗ್ ಅಂದರೆ ಚೇರ್ ಮೇಲೆಲ್ಲ ಊಟ ವ್ಯವಸ್ಥೆ ಇರುತ್ತೆ. ಇಲ್ಲಿ ಒಂಥರ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿತ್ತು. ಎಲ್ಲರೂ ಕುತ್ಕೊಂಡು ಮನೆಯಲ್ಲಿ ಯಾವ ರೀತಿ ಊಟ ಮಾಡ್ಬೋದು ಆ ಥರ ಎಲ್ಲ ಊಟ ಮಾಡೋ ಥರ ಕುತ್ಕೊಂಡಿದ್ರು. ನೋಡಿ ಆ ಸೈಡು ಫುಲ್ ಬಾಯ್ಸು ಅಂದರೆ ಗಂಡಸರು, ಈ ಸೈಡು ಎಲ್ಲ ಫುಲ್ ನಮ್ಮ ಗ್ಯಾಂಗ್ ಇತ್ತು. ಸೊ ತುಂಬಾ ಎಂಜಾಯ್ ಮಾಡಿದರು. ಮಕ್ಳುಗಳಿಗೆ ತುಂಬಾ ಖುಷಿ. ನಮಗಿಂತನೂ ಮಕ್ಳುಗಳು ಎಲ್ಲ ಫ್ಯಾಮಿಲಿ 5 ಮೆಂಬರ್ಸ್ ಫ್ಯಾಮಿಲಿ ಇದು ಹೋಗಿದ್ದು. ಅವರ ಫ್ರೆಂಡ್ಸು ಮತ್ತು ಅವ್ರವ್ರ ಮಕ್ಕಳು ಮತ್ತು ನಮ್ಮ ಮಕ್ಕಳುಗಳು ಎಲ್ಲ ಒಟ್ಟಿಗೆ ಸೇರಿ ತುಂಬಾ ಗೇಮ್ಸ್ ಎಲ್ಲ ಆಟ ಆಡಿದರು. ಫೈನಲ್ಲಾಗಿ ಊಟ ಎಲ್ಲ ಬಂತು. ಜ್ಯೂಸ್ ಕೊಟ್ಟರು, ಚಿಯಾ ಸೀಡ್ಸ್ದು ಜ್ಯೂಸ್ ಎಲ್ಲ ಫಸ್ಟು ಕುಡಿದ್ವಿ. ವೆರೈಟೀಸ್ ಫುಡ್ ಎಲ್ಲ ಆರ್ಡ್ರ್ ಮಾಡಿದ್ರು, ತಿಂದ್ವಿ. ಲಾಸ್ಟಿಗೆ ಜಾಸ್ತಿ ಆಗೋಯಿತು ಬಿರಿಯಾನಿ ಎಲ್ಲ. ನೋಡಿ ಇಲ್ಲಿ ಒಂದು ತಟ್ಟೆ ತುಂಬ ಎಲ್ಲರಿಗೂ ಆಗೋವಷ್ಟು ಬಿರಿಯಾನಿ ತಂದಿಟ್ಟರು. ಎಲ್ಲ ಊಟ ಎಲ್ಲ ಆಯಿತು. ಫೈನಲ್ಲಾಗಿ ಹ್ಯಾಂಡ್ ವಾಶ್ಗೆಲ್ಲ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹ್ಯಾಂಡ್ ವಾಶ್ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಅಲ್ಲಿ ಔಟ್ಸೈಡ್ ವ್ಯೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ. ಟೈಮ್ ಆಲ್ರೆಡಿ ನೈಟು 12:30 ಆಗಿತ್ತು. ಮಕ್ಕಳುಗಳು ನಿದ್ದೆ ಎಲ್ಲ ಹೋಗಿ ಇವಾಗ ಮತ್ತೆ ಆಟ ಆಡ್ತಾಯಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ಅದು ಇದು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇಟ್ಟಿದ್ರು. ನೋಡಿಕೊಂಡು ಬರೋದು 1 o'clock ಆಗಿತ್ತು. ಇದಾಗಿತ್ತು ಇವತ್ತಿನ ರೂಟೀನ್. ಥ್ಯಾಂಕ್ ಯು.